ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹವಾ ಜೋರಾಯಿತು. ಜನಕಲ್ಯಾಣ ಸಮಾವೇಶ ಶುರುವಾಗುವುದಕ್ಕೆ ಕ್ಷಣಗಣನೆ ಎದುರಾಗಿದೆ. TV5 ಕನ್ನಡಕ್ಕೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಶಕ್ತಿ ಪ್ರದರ್ಶನಕ್ಕಾಗಿ ಸಮಾವೇಶ ಮಾಡ್ತಾ ಇಲ್ಲ. 2005ರಲ್ಲಿ ಅಹಿಂದ ಸಮಾವೇಶ ನಡೆದಿತ್ತು. ಮತ್ತೆ ಅದೇ ರೀತಿಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಹಾಸನದ ಜನರು ಈಗಾಗಲೇ ಜೆಡಿಎಸ್ಗೆ ಉತ್ತರ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದವರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ. ಈ ಸಮಾವೇಶಕ್ಕೆ 2 ಲಕ್ಷ ಜನರು ಬರಲಿದ್ದಾರೆ. ಇದೊಂದು ಇತಿಹಾಸ ಪುಟ ಸೇರಲಿರುವಂತಹ ಕಾರ್ಯಕ್ರಮ ಅಂತ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಶ್ರೇಯಸ್ ಪಟೇಲ್ ಅವರು ಮಾತನಾಡಿದ್ದಾರೆ. ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು 11 ಗಂಟೆಗೆ ಜನಕಲ್ಯಾಣ ಸಮಾವೇಶ ಆರಂಭವಾಗುತ್ತೆ. ಈಗಾಗಲೇ ಸ್ಥಳಕ್ಕೆ ಹಾಸನದ MP ಶ್ರೇಯಸ್ ಪಟೇಲ್ ಕೂಡ ಭೇಟಿ ನೀಡಿರುವಂಥದ್ದು. ಒಂದಿಷ್ಟು ಸ್ಥಳ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಶ್ರೇಯಸ್ ಪಟೇಲ್ ಇದ್ದಾರೆ. ಸರ್, ಈಗ ಜನಕಲ್ಯಾಣ ಸಮಾವೇಶ ನಾವು ಹಿಂದೆ 2005ರಲ್ಲಿ ಅಹಿಂದ ಸಮಾವೇಶವನ್ನು ಕೂಡ ನೋಡಿದ್ದು. ಹಾಗಾಗಿ ಸಾಕಷ್ಟು ಜನಸಾಗರವೇ ಹರಿದು ಬಂದಿತ್ತು. ಅದು ಬಿಟ್ಟರೆ ಇವಾಗ ಇಂತಹ ಸಮಾವೇಶ, ದೊಡ್ಡ ಸಮಾವೇಶವನ್ನು ಹಾಸನದಲ್ಲಿ ಮಾಡ್ತಾ ಇರುವಂಥದ್ದು. ಇದರ ಏನು ಉದ್ದೇಶ ಸರ್? ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ಮೊದಲನೇದಾಗಿ ನಾನು ಸಂಸದನಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸಮಾವೇಶ ನಡೀತಿರೋದಕ್ಕೆ ನಮ್ಮ ಜಿಲ್ಲೆಗೆ ನಮಗೆ ಒಂದು ಹೆಮ್ಮೆ ಪಡುವಂತಹ ವಿಷಯ. ಜೊತೆಗೆ ನೀವು ಹೇಳಾಗೆ 2005 ಅಹಿಂದ ಸಮಾವೇಶವೇನು ನಡೆದಿತ್ತು. ಅದಾದ್ಮೇಲೆ ಇತಿಹಾಸ ಪುಟ ಸೇರುವಂತಹ ಯಾವುದೇ ಒಂದು ಸಮಾವೇಶ ನಡೆದಿರಲಿಲ್ಲ. ಇದು ಇತಿಹಾಸ ಪುಟ ಸೇರುವಂತಹ ಸಮಾವೇಶ ಆಗಲಿದೆ. ಸುಮಾರು ಒಂದು 3 ಲಕ್ಷ ಜನ ಇವತ್ತು ಬರಲಿದ್ದಾರೆ. ಏನು BJP JDS ಅವರು ಕುತಂತ್ರದಿಂದ ಕೇಂದ್ರ ಸರ್ಕಾರದ ಎಲ್ಲ ಅಂಗಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಏನವರು ಸಚಿವರುಗಳನ್ನ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರನ್ನ ತೊಂದರೆ ಕೊಡ್ತಿದ್ದಾರೆ. ಅದನ್ನ ರಾಜ್ಯ ಜನತೆಗೆ ತಿಳಿಸುವಂತ ಕೆಲಸವನ್ನ ಇವತ್ತು ಮಾಡ್ತೀವಿ. ಜೊತೆಗೆ ಒಂದು ಒಳ್ಳೆಯ ಸಂದೇಶ ರಾಜ್ಯ ಜನತೆಗೆ ಇವತ್ತು ಈ ಸಮಾವೇಶ ಮೂಲಕ ಸಿಗ್ತದೆ. ಕೊನೆಯದಾಗಿ ಯಾರ್ಯಾರು ಬರ್ತಾರೆ ಸರ್ ಒಟ್ಟಿಗೆ? ಎಲ್ಲ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯ DK ಶಿವಕುಮಾರ್ ಸರ್ ಅವರು, ಮತ್ತೆ ನಮ್ಮ ಸುರ್ಜಿವಾಲಾ ಸರ್ ಅವರು, ನಮ್ಮ ACC ಕಾರ್ಯದರ್ಶಿಗಳು, ಮತ್ತೆ ಎಲ್ಲ ಸಚಿವರುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲ ಇವತ್ತು ಬಂದು ಸೇರಲಿದ್ದಾರೆ. JDSಗೆ ಟಕ್ಕರ್ ಕೊಡ್ಲಿಕ್ಕೆ ಈ ಸಮಾವೇಶ ಅನ್ನುವ ಚರ್ಚೆ ನಡೀತಾ ಇದೆ. JDSಗೆ ಟಕ್ಕರ್ ಅಲ್ಲ, JDS ಅವ್ರಿಗೆ ಏನಂತ ಹೇಳ್ತಾರಲ್ಲ, ಅವ್ರು ಮಾಡ್ತಿರುವಂತಹ ಕೆಲಸಗಳನ್ನ ಇವತ್ತು ತಿಳಿ ಹೇಳ್ತಾರೆ ಇಡೀ ರಾಜ್ಯ ಜನತೆಗೆ. ಇದಿಷ್ಟು ಸಂಸದ ಶ್ರೇಯಸ್ ಪಟೇಲ್ ಕೂಡ ಹೇಳುವಂತ ಮಾತು. ಒಟ್ಟಾರೆ 11 ಗಂಟೆಗೆ ಜನಕಲ್ಯಾಣ ಸಮಾವೇಶ ಆರಂಭವಾಗುತ್ತೆ. ಇದು JDSಗೆ ಟಕ್ಕರ್ ಕೊಡುವಂತಹ ಕಾರ್ಯಕ್ರಮವಲ್ಲ. ನಾವು ಎಲ್ಲ ವರ್ಗಗಳ ಸೇರಿ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇರುವಂಥದ್ದು ಅನ್ನುವ ಮಾತುಗಳನ್ನು ಕೂಡ ಶ್ರೇಯಸ್ ಪಟೇಲ್ TV5ಗೆ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನದಲ್ಲಿ. ಗೊತ್ತಾಗುತ್ತೆ MP